ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದ್ಯಾ ಏನಂತ. ನೋಡಿ ಗೈಸ್ ನಾ ಕಾಫಿ ಕುಡ್ದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ಆ್ಯಂಡ್ ವಿ ಆರ್ ಡೂಯಿಂಗ್ ಗ್ರೇಟ್. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಹಾಯ್ ಗಾಯ್ಸ್. ಆ್ಯಂಡ್ ಇವಳು ಬಂದು ಇವತ್ತು ನನಗೆ ಸಿಕ್ಕಿರೋದು. ಇವಳು ಬ್ಯಾಂಗ್ಳೂರಿಗೆ ಬಂದು ಒಂದು 4 days ಆಯ್ತಲ್ವ, ಮಂಡೇ ಬಂದಿದ್ದಾಳೆ. ಆ್ಯಂಡ್ ಇವತ್ತು ನನಗೆ ಮೇಡಮಿಗೆ ಮುಗ್ದಿದೆ ಕೆಲಸ ಎಲ್ಲ, ವರ್ಕ್ ಎಲ್ಲ ಮುಗ್ದು. ಇವತ್ತು ಫ್ರೈಡೇ ನೈಟು ನಂದು ಇವಾಗ ವರ್ಕ್ ಸ್ಟಾರ್ಟ್ ಆಗಿರೋದು. ನಾನು ವರ್ಕ್ ಬಿಡಿಸಿ ಇಲ್ಲಿ ಒಂದು ಯಾವುದೋ ಕ್ಯಾಫೆ ಇದೆ ಅಂತ ಕರ್ಕೊಂಡು ಬಂದಿದ್ದಾಳೆ. ಹೊಸ ಕೆಫೆ ಓಪನ್ ಆಗಿತ್ತು, ಕರ್ಕೊಂಡು ಬಂದಿದ್ದಾಳೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಹಾರಿಬಲ್ ಆಗಿತ್ತು, ಚೂರು ಚೆನ್ನಾಗಿಲ್ಲ. ವೀಡಿಯೋಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ಏನದು ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿ ಕರ್ಕೊಂಡು ಬಂದಳು. ಬಟ್ ಚೂರು ಅಂದರೆ ಚೂರು ಚೆನ್ನಾಗಿಲ್ಲ. ಫಸ್ಟ್ ಟೈಮ್ ನಾನು ಇಷ್ಟು ವರ್ಸ್ಟ್ ಕಾಫಿ ಕುಡ್ದಿರೋದು. ಆ್ಯಂಡ್ ಅವಳು ಅಷ್ಟೇ. ಸಕ್ಕರೆನೇ ಇಲ್ಲ ಗೈಸ್ ಕಾಫಿಯಲ್ಲಿ. ಹೇಳೋಣ ಯಾವ ಕೆಫೆ ಅಂತ? ಬೇಡ ಬಿಡು, ಯಾಕೆ ಹೇಳೋಣ. ಓಕೆ, ಬಟ್ ಇದು HSR ಅಲ್ಲಿರೋ ಕ್ಯಾಫೆ. ನಮ್ಗೆ ಇಷ್ಟ ಆಗಲಿಲ್ಲ, ಬಟ್ ವೈಬ್ಸ್ ಎಲ್ಲ ಓಕೆ. ಲೈಕ್ ಏನಂತಾರೆ, ಹೆಂಗೆ ಅನಿಸ್ತು? ಓಕೆ, ವೈಬ್ಸ್, ಗೇಮ್ಸ್ ಆಡೋಕ್ಕಿದೆ, ಬುಕ್ಸ್ ಓದೋಕ್ಕಿದೆ, ವೈಬ್ಸ್ ಚೆನ್ನಾಗಿದೆ. ಬಟ್ ಸ್ಮೋಕಿಂಗ್ ಝೋನ್ ಎಲ್ಲ, ಹಾಂ, ಕ್ಯಾಫೆಯಲ್ಲೇ ಸ್ಮೋಕಿಂಗ್ ಝೋನ್ ಇತ್ತು, ಅದೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ತುಂಬ ಅಂದರೆ ಅಷ್ಟು ಫ್ರೀ ಅಂತ ಅನಿಸಿಲ್ಲ. ಫೀಲ್ ಆಗ್ತಿತ್ತು. ತುಂಬ ಒಂಥರ ಇಕ್ಕಟ್ಟು ಅಂತ ಅನ್ನಿಸ್ತಿತ್ತು. ಎಲ್ಲೂ ಕೂರಕ್ಕೆ ಅಷ್ಟು ಕ್ಲಿಯರ್ ಏನಂತಾರೆ ಸ್ಪೇಸ್ ಇದೆ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಆದರೂ ನಾವು ಉನೋ ಕಾರ್ಡ್ಸ್ ಆಡ್ಕೊಂಡು ಬಂದ್ವಿ. ಒಂದೆರಡು ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು. ಬಟ್ ಏನೋ ಗೊತ್ತಿಲ್ಲ ಗೈಸ್, ನಮ್ಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ಕ್ಯಾಫೆ. ಎಷ್ಟು ಚೆನ್ನಾಗಿ ಹಾಕಿಲ್ಲ ಕಾರ್ಡ್ಸ್. ನೋಡಿ ನೋಡಿ ಹಾಕೊಂಡಿದ್ದಾಳೆ ಅನ್ನಿಸ್ತದೆ ನನಗೆ. ಇಷ್ಟು ಖರಾಬಾಗಿ ಐ ಹ್ಯಾವ್ ಓನ್ಲಿ 1 ಕಾರ್ಡ್. ಅವ್ರು ಶಫಲ್ ಮಾಡಿಲ್ಲ. ಸೊ ಗೈಸ್, ಏನು ಗೊತ್ತಾ, ನಿಸರ್ಗ ಏರ್ ಫ್ರೈಯರ್ ತೊಗೋಬೇಕು ಅಂತ ಅಂತಿದ್ಲು ಯಾವಾಗಲೂ. ಸೊ ಅವಳು ಏರ್ ಫ್ರೈಯರ್ ಆರ್ಡ್ರ್ ಮಾಡಿದ್ಲು ನೆನ್ನೆ. ತಗೊಂಡೆ ಗೈಸ್ ಏರ್ ಫ್ರೈಯರ್. ಎಷ್ಟೊಂದು ದಿನದ ತೊಗೋಬೇಕು ಅಂತ ಇದ್ಲು. ಸೊ ಇವಾಗ ತೊಗೊಂಡು ನೆನ್ನೆ ಆರ್ಡ್ರ್ ಮಾಡಿದ್ದಾಳೆ. ಇವತ್ತು ಆಲ್ರೆಡಿ ಡೆಲಿವರಿ ಆಗಿದೆ. ಹಾಂ, ಇವತ್ತು ಅವಳಿಗೆ ಏರ್ ಫ್ರೈಯರ್ ಬಂದಿರೋ ಖುಷಿಗೆ ಏನಾದರೂ ಮಾಡಿಕೊಡ್ಬೇಕಂತೆ. ಇಲ್ಲಿ ನಮ್ಮ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದೆ ಗೊತ್ತಿಲ್ಲ, ಬಿಕಾಸ್ ನಾವಿಲ್ಲಿ ಸೆಂಡ್ ಕೊಡೋಣ. ಅದಕ್ಕೆ ಏನು ಮಾಡಿಕೊಡ್ಬೇಕಂತ ಕೇಳ್ತೀನಿ. ಇವಳು ನಾನ್ ವೆಜ್ ತಿನ್ನಲ್ಲ. ನಾನು ತರಿಸಿರೋದು ಚಿಕನ್ ಎಲ್ಲ ಗ್ರಿಲ್ ಮಾಡೋಕ್ಕೆ. ಇವಳಿಗೆ ಪನ್ನೀರು ಇಲ್ಲ ಏನು ಮಾಡಬೇಕಂತ ನೋಡೋಣ. ಸೊ ಅದಕ್ಕೆ ಇಲ್ಲಿ ಹತ್ತಿರದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಚೆಕ್ ಮಾಡಿದ್ವಿ ಲೊಕೇಶನಲ್ಲಿ. ಸೊ ಅಲ್ಲಿಗೆ ಹೋಗಿ ಏನು ಬೇಕು ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗಿ ಏನು ಬೇಕು ಮಾಡೋಣ. ಅಲ್ಲಿವರೆಗೂ ಇವಳು ಡಿಸೈಡ್ ಮಾಡಬೇಕು ಏನು ಬೇಕು ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಮಾಡೋಣ. ಗೈಸ್, ವೆಜಿಟೇರಿಯನ್ಸ್ಗೆ ಏನಿರುತ್ತೆ ಆಪ್ಷನ್ಸ್? ಹಬ್ಬ ಅಂದರೆ ಪನ್ನೀರ್ ತೊಗೋಬೋದು, ಬೇರೆ ಏನು ಆಪ್ಷನ್ಸ್ ಇರುತ್ತೆ ಗೈಸ್? ಅದು ಬಿಟ್ಟರೆ ಎಗ್ ತಿಂತಾಳೆ ಅಷ್ಟೇ. ಎಗ್ಗನ್ನು ಏರ್ ಫ್ರೈಯರಲ್ಲಿ ಏನು ಮಾಡೋಕ್ಕಾಗುತ್ತೆ? ಮಾಡೋಣ. ಸೊ ಪನ್ನೀರ್ ಟಿಕ್ಕಾ ಮಾಡ್ತಾಳಂತೆ ನೋಡಿ ಗೈಸ್. ಯಾವುದೋ ಇದೆ ಅಲ್ಲ, ಇದಕ್ಕೆ ಹೋಗೋಣ. ಓಕೆ. ಸೊ ಗೈಸ್, ಇಲ್ಲಿ ಸಿಂಪ್ಲಿ ನಮ್ದಾರೀಸ್ ಅಂತ HSR ಅಲ್ಲಿದೆ. ಸೊ ಅಲ್ಲಿ ಬಂದಿದ್ದೀವಿ, ನೋಡೋಣ ಮಾಡೋದಂತ ಹೇಳ್ಬಿಟ್ಟು. ನಾನಂತೂ ಚಿಕನ್ ಮಾಡ್ಕೊಳ್ಳೋದು, ಇವಳಿಗೆ ಪನ್ನೀರ. ಗೈಸ್, ವೆಜಿಟೇರಿಯನ್ಸ್ ಚಿಕನ್ ತಿನ್ನೋಕ್ಕಾಗತ್ತಾ ಹೇಳಿ? ಬೇಡ, ಅದಕ್ಕೆ ಏನು ಬೇಕಂತ ಹೇಳಿ ಅದನ್ನೇ ಮಾಡ್ತೀನಿ. ಇಲ್ಲಂತೂ ನನಗೇನು ಗೊತ್ತಾಗ್ತಿಲ್ಲ ಏನು ತೊಗೋಬೇಕಂತ. ನೋಡಿ ಇಲ್ಲಿ ನೋಡಿ ಗೈಸ್, ಒಂದು ಪನ್ನೀರ್ ಮಾಡಿಕೊಟ್ಬಿಟ್ಟು ನನ್ನದು ಕತೆ ಮುಗಿಸ್ತಾಳೆ ಅವಳು. ಏನು ಮಾಡೋದು ಬೇಡ ಅಲ್ಲ ಇವಾಗ ಸದ್ಯಕ್ಕೆ. ಗೈಸ್, ಮೊನ್ನೆ ಶಿವಮೊಗ್ಗದಲ್ಲಿ 15 ರೂಪೀಸ್ ಸಿಕ್ಕಿತ್ತಂತೆ ಬೈ ಗೈಸ್. ಇವಾಗ ನೋಡಿದ್ರೆ 25 ಇದೆ. ಇಲ್ಲೆಲ್ಲ ಎಷ್ಟು ಹೇಳಿದ್ರು ಜನ ತಗೊತಾರಂತ ಈ ಸ್ಟ್ಯಾಂಡರ್ ಹಾಕ್ತಾರೆ. ಓಕೆ ಗೈಸ್, ಈ ಅಮ್ಮಂದು ಏನಾದ್ರು ಒಂದು ಇರುತ್ತೆ ಗೈಸ್, ಅದು ಬೇಕು ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಸುಮ್ಮನೆ ತೊಗೊಂಡೋಗಿ ಇಡೋದು ಗೈಸ್. ನೋಡಿ ಯಾರು ಇದನ್ನು ಟ್ರೈ ಮಾಡಿದ್ದೀರಾ, ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನಾವು ಇದನ್ನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೊಂದು ವೀಡಿಯೋ ಮಾಡ್ತೀವಿ ಅದಕ್ಕೋಸ್ಕರ. ಗೈಸ್, ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಮನಿ ಗೈಸ್. ನೋಡೋಣ.
ಇವಳನ್ನ ಕರ್ಕೊಂಡು ಬಂದರೆ ಇಲ್ಲಿರೋದ್ರಲ್ಲಿ ಏನಾದ್ರು ಒಂದು ತೊಗೊಂಡೇನೆ ಹೋಗೋದು, ಅಲ್ಲಿ ತನಕ ಸಂಬಂಧನೇ ಇರಲ್ಲ. ಏನೋ ಒಂದು ತೊಗೊಂಡೋಗೋಣ ಅಂತ ಬಂದರೆ ಇರೋ ಬರೋದೆಲ್ಲ ತೊಗೊಂಡು ಹೋಗ್ತಾಳೆ ಗೈಸ್ ಇವಳಂತೂ. ಸರಿ ತೊಗೊಂಡೋಗಂಗಿಲ್ಲ ಗೈಸ್ ಆ ಖಾರ ತಿನ್ನೋದಕ್ಕೆ ಏನಿದ್ದಾರೆ ಅಂದರೆ ಇವರಂತೂ ಯಾವುದಕ್ಕಾದ್ರೂ ಸ್ಯಾಲಡ್ಸಿಗೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗೈಸ್ ಮತ್ತೆ ಇಲ್ಲೇನೋ ತಿನ್ನಕ್ಕೆ ಬಂದಿದ್ದಾಳೆ ನೋಡಿ ಗೈಸ್. ತಿನ್ನಕ್ಕೆ ಬಂದಿಲ್ಲ, ಮನೇಲಿರೋರಿಗೆ ತೊಗೊಂಡೋಗಕ್ಕೆ ಬಂದಿರೋದು. ಸೊ ಅದಕ್ಕೆ ಸಮೋಸ ಇದೆಲ್ಲ ನಾನು ತಿನ್ನೋದಿಲ್ಲ ನೋಡಿ ಶಟ್ಬಿಟ್ಟು ಹಾಕ್ದೆ. ಇದೂ HSR ಲೇಔಟಲ್ಲಿದೆ, ನಾವು ಟ್ರೈ ಎಲ್ಲ ಮಾಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಓಕೆ ಗೈಸ್, ನಾವು ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಏನೇನು ಐಟಮ್ಸ್ ಬೇಕು ಅವೆಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಇವಾಗ ನನಗೆ ಫಸ್ಟು ಸ್ವಲ್ಪ ಕೆಲಸ ಇದೆ, ನಾನು ಹೇಳಿದ್ನಲ್ಲ ಕೆಲಸ ಎಲ್ಲ ಬಿಟ್ಟು ಹೋಗಿದೆ ಅಂತ. ಸೊ ಒಂಚೂರು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಪನ್ನೀರ್ ಟಿಕ್ಕಾ ಮಾಡ್ತೀವಿ. ಬಂದ್ಬಿಡ್ತು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಷ್ಟು ಅಡುಗೆ ಮಾಡ್ತೀನಿ ನೋಡೋಣ ಇದ್ರಲ್ಲಿ. ನಾನು ಓಪನ್ ಮಾಡೋಣ. ನಾವು ಇದನ್ನು ಓಪನ್ ಮಾಡಿಬಿಟ್ವಿ ಗೈಸ್. ನಂಗೆ ಇದನ್ನು ಆ ಥರ ಕವರ್ ಇರೋದೆಲ್ಲ ಇಷ್ಟ ಆಗಲ್ಲ, ಬೇಗ ಹಾಳು ಮಾಡಬೇಕು. ಎಕ್ಸ್ಪರ್ಟ್ ಇನ್ ಹಾಳು ಮಾಡೋದಕ್ಕೆ ನಿಸರ್ಗ. ಸೊ ಇವಾಗ ಮಾಡ್ಲಾ ಓಪನು? ಎಸ್. ಇದು ನಾನು ಆ್ಯಕ್ಚುಲಿ ಇಲ್ಲಿ ಸೈಡಲ್ಲಿ ಇರೋದಂತ ಗೊತ್ತಿರಲಿಲ್ಲ, ಯಾವುದೋ ವೀಡಿಯೋ ನೋಡಿದಾಗ ಗೊತ್ತಾಯ್ತು ಇಲ್ಲೆಲ್ಲ ಟೇಪ್ ಹಾಕಿರ್ತಾರಂತ. ಅದು ಬಿದ್ಬಿಟ್ಟು ಇದು ಹೇಗೆ ಓಪನ್ ಮಾಡೋದು? ನೈಸ್ ಕಾಣಿಸ್ತಿದ್ಯಾ ಒಳಗಡೆ? ಗೈಸ್ ನೋಡಿ, ಏರ್ ಫ್ರೈಯರ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಇದನ್ನು ಆರ್ಡರ್ ಮಾಡಿದ್ದೆ ನಾನು. ಕಾಣಿಸ್ತಿದೆಯಾ? ಸೊ ಇದು ಸಿಲಿಕಾನ್ ಲೈನರ್ಸ್ ಹೋಗ್ತೀನಿ ಅಂತ ನಂಬಿಕೆ ಇತ್ತು, ಅದಕ್ಕೆ ಇದನ್ನು ಫಸ್ಟ್ ತೊಗೊಂಡು ಆಮೇಲೆ ಇದು ಬಂದಮೇಲೆ ಇದು ಇವತ್ತು ಬಂದಿದೆ. ಸೊ ಇದನ್ನು ಇದರೊಳಗಡೆ ಹೀಗಿಟ್ಟು ಓಕೆ ಗಾಯ್ಸ್, ಲೆಟ್ ಸಿ ಏನು ಮಾಡ್ತಾಳೆ ನೋಡೋಣ. ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿ, ಯಾವಾಗ ಹೇಳಿದ್ದು ಇವಳು ಮಾಡ್ಕೊಡ್ತೀನಿ ಅಂತ, ಇವಾಗ ಮಾಡ್ಕೊಡ್ತಾ ಇದ್ದಾಳೆ. ಪನ್ನೀರ್ ಟಿಕ್ಕಾ ಮಾಡ್ಕೊಡ್ತೀನಿ ಅಂದ್ಲು, ಇವಾಗ ನೋಡಿದ್ರೆ ಬೇಬಿ ಕಾರ್ನ್ ಇಟ್ಕೊಂಡು. ಪನ್ನೀರ್ ಟಿಕ್ಕಾ ಇದಾದ್ಮೇಲೆ ಮಾಡ್ಕೊಡ್ತೀನಿ. ಬಟ್ ಏನಂದ್ರೆ ನಂದು ಕೆಲಸ ಇರತ್ತಲ್ವಾ, ನಂದೆಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಮುಗಿಸಿಲ್ಲ, ಅಲ್ಲಿ ಮತ್ತೆ ಬ್ರೇಕ್ ತೊಗೊಂಡು ಬಂದಿದ್ದೀನಿ ಮಾಡೋಕ್ಕೆ. ಓಕೆ, ಇವಾಗ ಇದು ಏನೋ ಒಂದು ಹೊಸ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದು ಯೂಟ್ಯೂಬ್ ಅಲ್ಲಿ ನೋಡಿ ಟ್ರೈ ಮಾಡ್ತಾ ಇದ್ದಾಳೆ. ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇರೋದು, ನೋಡೋಣ ಹೇಗಾಗುತ್ತೆ ಅಂತ. ಇದಕ್ಕೆ ಏನೇನು ಹಾಕೋಬೇಕಂತ ಮಾಡ್ಬಿಡೋಣ ಸ್ವಲ್ಪ. ಗೈಸ್ ಇದು ಈಸಿ ರೆಸಿಪಿ, ಏನು ಜಾಸ್ತಿ ಎಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಏನೇನು ಹಾಕಿದ್ವಿ? ಕಾರ್ನ್ಫ್ಲವರ್, ಉಪ್ಪು, ಖಾರದ ಪುಡಿ, ಮತ್ತು ಗರಂ ಮಸಾಲ ಪೌಡರ್ ಚೂರು, ಚಾಟ್ ಮಸಾಲ ಪೌಡರ್ ಚೂರು ಕಸೂರಿ ಮೇಥಿ ಮತ್ತು ಸ್ವಲ್ಪ ನಿಂಬೆ. ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಚೂರು ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಈಗ ಇದನ್ನು 200 ಡಿಗ್ರಿ ಟೆಂಪ್ರೇಚರಲ್ಲಿ 10 to 15 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಓಕೆನಾ? ನೋಡೋಣ ಏನಾಗುತ್ತೆ ಅಂತ. ಸಿ ಗೈಸ್, ಈ ಥರ ಇದೆ. ಹೊರಗಡೆ ಬಂದಮೇಲೆ ಆಮೇಲೆ ಹೇಗಾಗುತ್ತೆ ನೋಡೋಣ. ಗೈಸ್ ಆಗ್ತಾ ಇದೆ, ನೋಡೋಣ ಬನ್ನಿ. ಸೊ ಗೈಸ್, ಇದು ಇವಾಗ ಆಗಿದೆ ನೋಡಿ, ಈ ಥರ ಆಗಿದೆ. ಅವಳು ಮೀಟಿಂಗಲ್ಲಿದ್ದಾಳೆ. ಸೊ ನಾವೇ ತಿಂದು ನೋಡೋಣ ಬನ್ನಿ ಹೇಗಿದೆ. ಮೀಟಿಂಗಲ್ಲಿದ್ದೆ. ಸೊ ಕ್ರಿಸ್ಪಿ ಬೇಬಿಕಾರ್ನ್ ಏನು ಮಾಡಿದ್ವಿ, ಟೇಸ್ಟ್ ಎಲ್ಲ ಮಾಡಿ ನಿಮ್ಗೆ ಹೇಳೋಕ್ಕಾಗಲಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಾಗಿತ್ತು. ಹೆಲ್ದಿ ವರ್ಷನ್ ಆಫ್ ಕ್ರಿಸ್ಪಿ ಬೇಬಿಕಾರ್ನ್ ಅಂತ ಹೇಳ್ಬೋದು. ಆ್ಯಂಡ್ ಓಕೆ, ಸೊ ಪನ್ನೀರ್ ಟಿಕ್ಕಾ ಏನು ಹೇಳಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಜವಾಗ್ಲೂ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಇವತ್ತು ಸ್ವಲ್ಪ ಬ್ಯುಸಿ ಆಗಿದ್ರಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ಎಸ್, ಎಂಡ್ ಮಾಡಿಬಿಡೋಣ. ಓಕೆ ಗೈಸ್, ಅವಳು ನನಗೆ ಪನ್ನೀರ್ ಟಿಕ್ಕಾ ಮಾಡ್ಕೊಟ್ಟಿಲ್ಲ, ಯಾವಾಗ ಮಾಡ್ಕೊಡ್ತಾಳೆ ನೋಡೋಣ. ನಾಳೆ ಇಲ್ಲ ನಾಡಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಟ್ರೈ ಮಾಡೋಣ ಗೈಸ್. ಲೆಟ್ಸ್ ಸಿ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್.